ಆದ್ರೆ ಇವಳು ಕೊಡ್ತೀನಿ ಅಂದ್ರೂ ತಿನ್ನಲ್ಲ. ಟಿಫನ್ ಏನು ತಿನ್ನಬೇಕು ಮತ್ತು ಊಟ ಯಾವ ರೀತಿ ತಿನ್ನಬೇಕು, ದಿನಕ್ಕೆ ಹಾಲು ಎಷ್ಟು ಸರಿ ಕುಡಿಬೇಕು, ಮಗುಗೆ ಕೆಂಬುತ್ತ ಕತ್ತೆ ಅಂದ್ಬಿಟ್ಟು ಒಬ್ಬರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಬಾಣ್ತೀರು ಟಿಫನ್ ಏನು ತಿನ್ನಬೇಕು ಮತ್ತು ಊಟ ಯಾವ ರೀತಿ ತಿನ್ನಬೇಕು, ದಿನಕ್ಕೆ ಹಾಲು ಎಷ್ಟು ಸರಿ ಕುಡಿಬೇಕು, ಇದ್ರ ಬಗ್ಗೆ ಫುಲ್ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಜೊತೆಗೆ ನಮ್ಮಮ್ಮ ಇದ್ದಾರೆ, ನಮ್ಮಮ್ಮನೂ ಸಹ ಹೇಳ್ಕೊಡ್ತಾರೆ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡಿ. ಬಾಣ್ತೀರ್ಗೆ ಒಂದು ಲೋಟ ಕಾಫಿ ಕೊಟ್ಟು ಅದ್ರ ಜೊತೆಗೆ ವರ್ಕಿ ಮತ್ತು ಬ್ರೆಡ್ ಕೊಡಿ. ಅದರಿಂದ ಹಾಲು ಇನ್ಕ್ರೀಸ್ ಆಗುತ್ತೆ. ಮತ್ತು ಟಿಫನ್ ಏನೇನು ಕೊಡಬೇಕು, ಮತ್ತು ಡೆಲಿವರಿ ಆದೊಂದು 15 ದಿನದ ತನಕ ಯಾವ ರೀತಿ ಕೊಡಬೇಕು ಊಟನ, ಆಮೇಲೆ ಯಾವ ರೀತಿ ಕೊಡಬೇಕು ಅಂತ ನಮ್ಮಮ್ಮ ಹೇಳ್ತಾರೆ. ಇವಾಗ ಅಮ್ಮ ಡೆಲಿವರಿ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದ್ಮೇಲೆ ಏನ್ ಕೊಡ್ಬೇಕು? 15 ದಿನ ಸಪ್ಪೆನ ಕೊಡ್ತೀವಿ. ಸಪ್ಪೆನೆ ಅಂದ್ರೆ ಮೆಣಸು, ಮೆಣಸು ನುರಿ ಹಾಕ್ಬಿಟ್ಟು ಪುಡಿ ಉಪ್ಪು ಹಾಕಿ ಮೈ ಎಲ್ಲ ಶಕ್ತಿ ಬರ್ತದೆ, ನೀರು ಹಿಡಿಯಲ್ಲ, ಶೀತ ಆಗಲ್ಲ ಅಂತ. ಆಮೇಲಿಂದ ಒಂದು 15 ದಿನ ಆದ್ಮೇಲೆ ಸಾಂಬಾರ್ಗಳು ಬಳಸ್ತೀವಿ. ಏನೇನ್ ಸಾಂಬಾರು ಅಂದ್ರೆ ಬೆಳಿಗ್ಗೆ ಫಸ್ಟ್ ಟಿಫನ್ಗೆ ಯಾವ ರೀತಿ ಏನೇನ್ ಕೊಡ್ಬೋದು? ಟಿಫನ್ಗೆ ರವೆ ರೊಟ್ಟಿ ಮಾಡ್ಬಿಟ್ಟು ಬೀಟ್ರೇಟ್ ಪಲ್ಯ ಮಾಡ್ಯೋ, ಸೊಪ್ಪಿನ ಪಲ್ಯ ಮಾಡ್ಯೋ ಅದ್ರ ಜೊತೆ ಕೊಡ್ತೀವಿ. ಇಲ್ಲಾಂದ್ರೆ ಉಪ್ಪಿಟ್ಟು ಕೊಡ್ತೀವಿ, ಕೇಸರಿ ಬತ್ ಉಪ್ಪಿಟ್ಟು ಕೊಡ್ತೀವಿ, ಇಲ್ಲಾಂದ್ರೆ ಸಜ್ಜಿಗೆ ಮಾಡ್ಕೊಡ್ತೀವಿ, ಇಲ್ಲ ರವೆ ರೊಟ್ಟಿ ಮಾಡ್ಬಿಟ್ಟು ಕೊಡ್ತೀವಿ. ದೋಸೆ ಇಡ್ಲಿ ಕೊಡ್ತೀವಿ. ದೋಸೆ ಇಡ್ಲಿಗೆ ಕಾಯಿ ಚಟ್ನಿ ಹಾಕ್ಬೇಕಾ ಇಲ್ಲ ಕೊಬ್ಬರಿ ಚಟ್ನಿ ಮಾಡಕ್? ಅಂದ್ರೆ ಶೀತ ಆಗುತ್ತದೆ, ಕೆಮ್ಲು ಮಗುಗೆ ಕೆಂಬುತ್ತ ಕತ್ತೆ ಅನ್ಬಿಟ್ಟು ಕೊಬ್ಬರಿ ಹಾಕಿ ಚಟ್ನಿ ಕೊಡ್ತೀವಿ. ಆಮೇಲೆ ಮಧ್ಯಾಹ್ನ ನಾಷ್ಟ ಕೊಟ್ಟಾದ್ಮೇಲೆ ಒಂದ್ ಲೋಟ ಕಾಫಿ ಕೊಟ್ಬಿಟ್ಟು ಮಲಿಕತ್ತಾರೆ. ಆಮೇಲಿಂದ ತಿರ್ಕೊಂಡು ಅಡಿಗೆ ರೆಡಿ ಮಾಡಿ ಬೆಳ್ಳುಳ್ಳಿ ಸಾಂಬಾರು, ಮೆಣಸಿನ ಸಾಂಬಾರು, ಇಲ್ಲ ಜೀರ್ಗ ಸಾಂಬಾರು, ಇಲ್ಲ ಮೆಂತ್ಯ ಸೊಪ್ಪು ಸಾಂಬಾರು, ಪಾಲಕ್ ಸಾಂಬಾರು, ಇಲ್ಲ ಸಬ್ಸಿಗೆ ಸೊಪ್ಪು ಸಾಂಬಾರು ಮಾಡಿ ಏನಾದ್ರು ಮಾಡ್ಬಿಟ್ಟು ಅನ್ನ ಬಿಸಿ ಅನ್ನ ಮಾಡಿ ಬಾಣ್ತೀರು ಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ ಬೇಕು ಅಂತಂದ್ರೆ ಬೀನೀಸ್ ಪಲ್ಯ, ಕ್ಯಾರೆಟ್ ಪಲ್ಯ ಇರುತ್ತೆನ ಮಧ್ಯ ತಗೊಳ್ಳಿ. ಅದ್ರ ತಗೊಳ್ಳೋದ್ರಿಂದ ಬಾಣ್ತಿಗೂ ರಕ್ತ ಹೆಚ್ಚುತ್ತೆ. ಹಾಗೆ ಸೊಪ್ಪು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಪಾಪುಗೆ ಎದೆ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಸೊಪ್ಪು ಎಲ್ಲದಕ್ಕಿಂತ ಹೆಚ್ಚು ಪಾಲಕ್ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪನ್ನ ಅತಿ ಹೆಚ್ಚಾಗಿ ಬಳಸಿ ಅಂತ ಹೇಳ್ತೀನಿ. ಅದಾದಷ್ಟು ಅಮ್ಮ ನೈಟು ಊಟಕ್ಕೆ ಏನೇನು ಕೊಡ್ಬೋದು, ಏನೇನು ತಿನ್ಬೋದು, ಆಮೇಲೆ ಇವಾಗ ಹಣ್ಣುಗಳು ತಿನ್ಬೋದಾ ನಾವು, ಯಾವ ರೀತಿ ಏನು ಹೇಳಮ್ಮ? ಹಣ್ಣುಗಳು ಒಂದು 5 ತಿಂಗಳ ಗಂಟೆ ಕೊಡಲ್ಲ. ಯಾಕೆ ತಿನ್ಬಾರ್ದು? ಮಗುಗೆ ಶೀತ ಆಯ್ತದೆ, ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ ಅಂದ್ರೆ ಬಾಣ್ತಿರ್ಗೇನು ಈಗೇನು ತಿನ್ಬಿಡ್ತೀನಿ ಅಂತಾರೆ. ಅವಾಗ ಪಾಪಗೆ ನೆಗಡಿ ಕೆಮ್ಮು ಕಾಣುತ್ತೆ ಅಂತ ಕೊಡಲ್ಲ. ಇವಾಗ ಕಳ್ಳಕ್ಕೆ ತಿನ್ಬೋದಾ ಸ್ವಲ್ಪನಾದ್ರು? ಒಂದ್ ಸ್ವಲ್ಪ ಇವಾಗ ಅಂದ್ರೆ ಒಂದ್ ಸ್ವಲ್ಪ ತಿನ್ಬೋದು, ಹಾಲು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೂ ಒಂದ್ ಸ್ವಲ್ಪ ತಿಂತಾರೆ. ಇಲ್ಲಾಂದ್ರೆ ಅದನ್ನು ಕೊಡಲ್ಲ. ಅಂದ್ರೆ ಈ ಊಟಗಳು ಕೊಡ್ತೀವಿ. ಆಮೇಲೆ ಸಾಂಬಾರ್ಗಳಿಗೆ ಅತಿ ಹೆಚ್ಚಾಗಿ ಬೆಳ್ಳುಳ್ಳಿ ಯೂಸ್ ಮಾಡಿ. ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದನೂ ಪಾಪುಗೆ ಎದೆ ಹೆಚ್ಚುತ್ತೆ. ನಮ್ಗಂತೂ ಜಾಸ್ತಿ ನಮ್ಮ ಮಾಡ್ಕೊಡ್ತಿದ್ದೆ ಬೆಳ್ಳುಳ್ಳಿ ಸಾಂಬಾರು, ಮೆಂತೆ ಸಾಂಬಾರು ಮತ್ತೆ ಸಬ್ಸಿಗೆ ಸಾಂಬಾರು. ಇದೇ ಜಾಸ್ತಿ ಅತಿ ಹೆಚ್ಚು ಇದೇ ಜಾಸ್ತಿ ನನಗೆ ಮಾಡ್ಕೊಡ್ತಾ ಇದ್ದಿದ್ದು. ನಾನು ತಿಂತಿರ್ಲಿಲ್ಲ, ಆದ್ರೂ ಏನು ಮಾಡೋಕ್ಕಾಗಲ್ಲ, ಪಾಪುಗೋಸ್ಕರ ನಾನು ತಿನ್ಲೇಬೇಕಲ್ವ, ಹಾಗಾಗಿ ಇದ್ರ ರೀತಿ ಕೊಡ್ತಾ ಇದ್ರು. ಸ್ನಾನನ ದಿನ ಮಾಡಿಸ್ಬೋದಾ, ಇಲ್ಲಾಂದ್ರೆ ಯಾವ ರೀತಿ ಮಾಡಿಸೋದು ಅಂತ ಕೇಳ್ತಾ ಇದ್ದೀರಾ. ನಮ್ಮಮ್ಮ ಆನ್ಸರ್ ಕೊಡ್ತಾರೆ. ಹೇಳಮ್ಮ, ಯಾವ ರೀತಿ ಮಾಡಿಸ್ಬೇಕು ಸ್ನಾನನ? ದಿನ ಮಾಡಿಸ್ಬೇಕಾ, ಇಲ್ಲಾಂದ್ರೆ ಒಂದಿನ ಬಿಟ್ಟು ಒಂದಿನ ಮಾಡಿಸ್ಬೇಕಾ? ದಿನ ಮಾಡಿಸಿದ್ರೆ ಏನಾಯ್ತದೆ ಅದೆಲ್ಲ ಹೇಳಮ್ಮ. ಒಂದೊಂದ್ ಕಡೆ ದಿನ ಮಾಡಿಸ್ತಾರೆ, ನಮ್ ಕಡೆ ಏನ್ ಮಾಡ್ತೀವಿ, ದಿನ ತಪ್ಪಿ ದಿನ ಸ್ನಾನ ಮಾಡಿಸ್ತೀವಿ. ಮೈ ಒಂದಿನ ಎಲ್ಲ ಸ್ನಾನ ಮಾಡಿಸ್ತೀವಿ, ಒಂದಿನ ಮೈ ಒರೆಸಿ ಬಟ್ಟೆ ಹಾಕ್ತಿವಿ. ಆಮೇಲೆ ಅವತ್ತಿಗೆ ಸ್ನಾನ ಮಾಡಿಸೋ ದಿನಕ್ಕೆ ಮಟನೋ ಚಿಕನೋ ತರಿಸಿ ಮಾಡಿ ಇಕ್ತೀವಿ. ಬಾಣ್ತಿರ್ಗೆ ಕೊಟ್ಬಿಟ್ಟು ಊಟ ಮಾಡ್ಬಿಟ್ಟು ಮಲಿಕಲಿ ಅಂತ ಹೇಳ್ತೀವಿ. ಮಗು ಚೆನ್ನಾಗಿ ಮಗುಗೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೆ ಅತಿ ಹೆಚ್ಚಾಗಿ ಮಟನ್ ಚಿಕನ್ ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡಿ, ಮಟನ್ ಜಾಸ್ತಿ ತಿನ್ನಿ. ಅದರಲ್ಲೂ ತಲೆಕಾಲು ಸೂಪ್ ಕುಡೀರಿ. ತಲೆಕಾಲು ಸೂಪ್ ಕುಡಿದ್ರಿಂದ ಪಾಪು ತಲೆ ಬೇಗ ನಿಂತ್ಕೊಳ್ಳುತ್ತೆ. ಹಾಗೆ ನಿಮ್ಗೇನಾದರೂ ಮಟನ್ ತಿನ್ನಲ್ಲ ಅಂತಂದವರು ಕೋಳಿ ಕತ್ತು ಬರುತ್ತೆ, ನಾಟಿ ಕೋಳಿ ಬರುತ್ತಲ್ಲ, ಅದ್ರ ಕತ್ತನ್ನ ಜಾಸ್ತಿ ತಿನ್ನಿ. ಅದರಿಂದ ಪಾಪು ಕತ್ತು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಅಮ್ಮ, ಇವಾಗ ತರಕಾರಿಲಿ ಎಲ್ಲ ತರಕಾರಿನೂ ತಿನ್ಬೋದು ಅಂತಾರೆ, ಆದರೆ ಒಂದೊಂದು ತರಕಾರಿ ತಿಂದರೆ ಶೀತ ಅಂತಾರೆ. ಅದು ಯಾವ್ಯಾವ ತರಕಾರಿ ತಿನ್ನಬಾರ್ದು ಅಂತ ಹೇಳ್ತೀಯಾ? ಸೌರೆಕಾಯಿ ತಿನ್ಬಾರ್ದು, ಕುಂಬಳಕಾಯಿ ತಿನ್ಬಾರ್ದು, ಹೀರೆಕಾಯಿನೂ ಒಂದ್ ಸ್ವಲ್ಪ ಶೀತ ಅಂತಾರೆ, ಆದ್ರೆ ಅದನ್ನು ಸ್ವಲ್ಪ ಕೊಡ್ಬೋದು. ಆಮೇಲೆ ಟಮಾಟೆ ಹಣ್ಣು ಹಾಕ್ಬಾರ್ದು. ಆಮೇಲೆ ಇದು ಏನಪ್ಪಾ ಬೀಟ್ರೇಟು, ಕ್ಯಾರೆಟು, ಬೀನೀಸು ಹಾಕಿ ತರಕಾರಿ ಸಾಂಬಾರ್ ಮಾಡಿ ಕೊಡ್ಬೋದು ಬಾಣ್ತೀರ್ಗೆ. ಆದ್ರೆ ಇವಳು ಕೊಡ್ತೀನಿ ಅಂದ್ರೂ ತಿನ್ನಲ್ಲ. ಹೇಳ ಕಡ. ನಾನಂತೂ ಜಾಸ್ತಿ ಇದು ಮೆಂತೆ ಸಾಂಬಾರು ಅದೆಲ್ಲ ತಿಂತಿರ್ಲಿಲ್ಲ. ಸೊಪ್ಪನ್ನ ಸ್ವಲ್ಪ ತಿನ್ನಲ್ಲ ಅನ್ನೋರು ಏನು ಮಾಡಿ ಅಂದರೆ ಈರುಳ್ಳಿ ಹಾಕ್ಕೊಂಡು ಹೇಳಮ್ಮ ಅದು ಹೆಂಗೆ ಮಾಡೋದು?
ಅಂದರೆ ಬಜ್ಜಿಗಳು ತಿನ್ನಲ್ಲ, ಸಾಂಬಾರ್ಗಳು ತಿನ್ನಲ್ಲ ಅಂದರೆ ಮೆಂತ್ಯ ಸೊಪ್ಪು ಇಲ್ಲ ಪಲಾಕ್ ಸೊಪ್ಪು ಇಲ್ಲ ಸಬ್ಸಿಗೆ ಸೊಪ್ಪು ಕಟ್ ಮಾಡ್ಕೊಂಡು, ಈರುಳ್ಳಿ ಕಟ್ ಮಾಡ್ಕೊಂಡು, ಸಾಸಿವೆ ಕಾಳು ಎಣ್ಣೆ ಬುಟ್ಟಿ ಹಾಕಿ ಹುರಿದ್ಬಿಟ್ಟು ಪಲ್ಯ ಮಾಡಿ, ಎಲ್ಲ ಬೇಕು ಅಂದರೆ ಒಂದು ಮೊಟ್ಟೆನ ಏನೋ ಒಡೆದು ಹಾಕ್ಬಿಟ್ಟು ಹುರ್ದು ಕೊಟ್ಟರೆ ಬಾಣ್ತೀರಿಗೆ ಮೊಟ್ಟೆ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಬೇಕಂದ್ರೆ ನೀವು ಟ್ರೈ ಮಾಡಿ ನೋಡಿ. ಸೊಪ್ಪಾಗಿ ಮೊಟ್ಟೆ ಹಾಕೊಂಡು ಹುರ್ಕೊಂಡು ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ರೆಸಿಪಿ ನೋಡಿ ಟ್ರೈ ಮಾಡಿ ನೋಡಿ. ಹಾಲು ಇನ್ಕ್ರೀಸ್ ಆಗುತ್ತೆ ಪಾಪುಗೆ, ಹಾಗೆ ಪಾಪುನು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.